ಓಕೆ, ಎಲ್ಲ ಒಂದು KCET ಅಂಡ್ ನೀಟ್ ಸ್ಟೂಡೆಂಟ್ ಯಾರೆಲ್ಲ ಸೆಕೆಂಡ್ ರೌಂಡ್ ಗೆ ವೇಟ್ ಮಾಡ್ತಿದ್ರು ನಿಮ್ಗೆ ಒಂದ್ ರೀತಿ ಅಪ್ಡೇಟ್ ಗಳನ್ನ ಇದೆ ಅಂಡ್ ಅದೇ ರೀತಿ ಹೊಸ ವಿಷಯಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊತಾರ. ಸೊ ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂಡ್ ಒಂದು ಲೈಕ್ ಕೂಡ ಮಾಡ್ಕೊಡಿ. ಆ ಒಂದು ಲೈಕ್ ಬೇರೆಯವರಿಗೆ ಸಜೆಸ್ಟ್ ಮಾಡೋದಂತ ಅದಷ್ಟ ಉದ್ದೇಶ, ಮತ್ತೇನಿಲ್ಲ. ಸರ್, ಈಗ ಏನೆಲ್ಲ ಅಪ್ಡೇಟ್ ಬಂದಿದೆ, KA ತಮ್ಮ ಟ್ವಿಟರ್ ಖಾತೆಯಲ್ಲಿ ಏನ್ ಹಾಕಿದ್ದಾರೆ ಅಂಡ್ ಹೊಸದಾಗಿ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಗಳೇನು, ಸೆಕೆಂಡ್ ರೌಂಡ್ ಗೆ ರಿಲೇಟೆಡ್ ಏನೆಲ್ಲ ಇದು ಹೆಲ್ಪ್ ಆಗ್ತದೆ. ಓಕೆ, ಸೊ ಒಂದೊಂದಾಗಿ ಮಾತಾಡ್ಬಿಡ್ತೀನಿ. ಟ್ವಿಟರ್ ಅಲ್ಲಿ ಏನೆಲ್ಲ ಬಂದಿದೆ. ಮೊದಲು UG NEET 2026. ಓಕೆ, ಎಲ್ಲರೂ ಕೂಡ ವೇಟ್ ಮಾಡ್ತಿರೋದು UG NEET ಗೋಸ್ಕರನೇ. ಸೊ ನೀಟ್ ಗೆ ಸಂಬಂಧಪಟ್ಟಾಗೆ ಮತ್ತು MCC ಅವರು ಏನ್ ಮಾಡಬೇಕು. ಓಕೆ, ನೀಟ್ ನಡೀತಿರೋದು ಏನಂತಂದ್ರೆ ಆಲ್ ಇಂಡಿಯಾ ಕೋಟಾದಲ್ಲೂ ಕೂಡ ನಡೀತದ, ಸ್ಟೇಟ್ ಅಲ್ಲೂ ಕೂಡ ನಡೀತದೆ. UG NEET ಏನಪ್ಪಾ ಕೌನ್ಸಿಲಿಂಗ್ ನೀಡೋದು, ನಮ್ಮ KA ಕೂಡ ನಡೀತದ ನೀಡ್ದು. ಅಂಡ್ ಅದೇ ರೀತಿಯಾಗಿ MCC ಅವರು ಕೂಡ ಏನಪ್ಪಾ ಅಂದ್ರೆ ಆಲ್ ಇಂಡಿಯಾದಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ. ಸೊ MCC ಅವ್ರು ನಡೆಸೋದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಏಮ್ಸ್ ಒಳಗಡೆ ಏನ್ ನಡೆಸ್ತಾರೆ ಅಂದ್ರೆ ಏಮ್ಸ್ ಒಳಗಡೆ ನೀವು ಏನಾದ್ರು ಸೀಟ್ ತಗೋಬೇಕು ಅನ್ಕೊಂಡಿತ್ತಂದ್ರೆ MCC ಪಾರ್ಟಿಸಿಪೇಟ್ ಮಾಡ್ತಾರೆ. ಎಕ್ಸಾಂಪಲ್ ಏಮ್ಸ್. ಇನ್ನು ಬೇರೆ ಬೇರೆ ಕೂಡ ಇದಾವೆ, ಆಯ್ತಾ. ಸೊ ಅಂಡ್ ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜಸ್ ಗಳಲ್ಲಿ ಏನಾದ್ರು ಪಾರ್ಟಿಸಿಪೇಟ್ ಮಾಡಕತ್ತಂದ್ರೆ ಅಥವಾ ಸೆಮಿ ಗವರ್ನಮೆಂಟ್ ಕಾಲೇಜ್ ಅಥವಾ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಆಯ್ತಾ UG NEET ಪಾರ್ಟಿಸಿಪೇಟ್ ಮಾಡಬೇಕು. ಅಂಡ್ ನಮ್ಮ KA ಇವಾಗ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಯಾಕೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಅನೌನ್ಸ್ ಮಾಡಿದಾರೆ ಅಂತಂದ್ರೆ, ಸೊ ಇನ್ ದಿಸ್ ಕಂಟೆಕ್ಸ್ಟ್ ಇಂಪಾರ್ಟೆಂಟ್ ಸಿಸ್ಟಮೆಟಿಕ್ ಇಂಪ್ರೂವ್ಮೆಂಟ್ ಹ್ಯಾವ್ ಬೀನ್ ಅಂಡರ್ಟೇಕನ್ ಬೈ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂದ್ರೆ MCC in the online counseling software and counseling process for undergraduation and postgraduate student ಗೆ ಅಂದ್ರೆ ಮೆಡಿಕಲ್ ಅಡ್ಮಿಷನ್ ಫ್ರಮ್ ಕರೆಂಟ್ ಅಕಾಡೆಮಿಕ್ ಸೆಷನ್ ಟು ಮೇಕ್ ದ ಕೌನ್ಸಿಲಿಂಗ್ ಪ್ರೊಸೆಸ್ ಮೋರ್ ಟ್ರಾನ್ಸ್ಪರೆಂಟ್ ಅಂಡ್ ಸ್ಟೂಡೆಂಟ್ ಫ್ರೆಂಡ್ಲಿ ಅಂತ. ಅಂದ್ರೆ ಇವಾಗ ಇನ್ಮೇಲೆ ಏನ್ ಕೌನ್ಸಿಲಿಂಗ್ ಮಾಡ್ತೀವಿ ನಾವು, ನಿಮ್ ಸ್ಟೂಡೆಂಟ್ ಗೆ ಫ್ರೆಂಡ್ಲಿ ಆಗೋ ತರ ಆನ್ಲೈನ್ ಒಳಗಡೆ ಎಲ್ಲಾನು ಕೂಡ ಪ್ರೊಸೆಸ್ ಮಾಡ್ಲಿಕ್ಕೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಎಲ್ಲಾನು ಕೂಡ ಬಿಲ್ಡ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದಾದ ತಕ್ಷಣ 3 ಇಂಪಾರ್ಟೆಂಟ್ ಥಿಂಗ್ಸ್ ನ ಕೊಟ್ಟಿದ್ದಾರೆ ಅಂತ ಹೇಳಿದೆ ನೋಡಿ. ಒಂದೇದು ಕಾಣಿಸ್ತದೆ ನಿಮಗೆ, ನೋ ನೀಡ್ ಟು ರಿಪೋರ್ಟ್ ಟು ಕಾಲೇಜ್ ಅಲಾಟೆಡ್ ಕಾಲೇಜ್ ಇಫ್ ಯು ಆರ್ ಚೂಸನ್ ಅಪ್ಗ್ರೇಡ್ ಆರ್ ವಿಲ್ಲಿಂಗ್ ಟು ಅಪ್ಗ್ರೇಡ್ ಅಂತ ಕೊಟ್ಟವ್ರೆ. ಸೊ ನೀವು ಮುಂಚೆ ಅಂದ್ರೆ ನಿಮ್ಗೆ ಯಾರು ಕೂಡ ಗೊತ್ತಿರಲ್ಲ, ನಿಮ್ಗೆ ಪ್ರೀವಿಯಸ್ ಇಯರ್ಸ್ ಎಲ್ಲ ಹೆಂಗಿತ್ತು ಅಂತಂದ್ರೆ, ನೀವೇನಾದ್ರೂ ಫಸ್ಟ್ ರೌಂಡ್ ಗೆ ಯಾವ್ದೊಂದು ಕಾಲೇಜ್ ಸಿಕ್ಕಿತ್ತು ಅಂಡ್ ಸೆಕೆಂಡ್ ರೌಂಡ್ ಗೆ ನೆಕ್ಸ್ಟ್ ನೀವೇನಾದ್ರು ಅಪ್ಗ್ರೇಡೇಷನ್ ಹೋಗ್ಬೇಕಂತಂದ್ರೆ ಕಾಲೇಜ್ಗೆ ಹೋಗ್ಬೇಕಿತ್ತು. ಓಕೆ, ಬಟ್ ಇವಾಗ ಹಂಗೇನಿಲ್ಲ, ಆನ್ಲೈನ್ ಅಲ್ಲೇ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಯುವರ್ ಸೀಟ್ ರಿಮೇನ್ಸ್ ಸೇಫ್ ವೈಲ್ ಯುವರ್ ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ಕೌನ್ಸಿಲಿಂಗ್ ರೌಂಡ್. ಓಕೆ, ನಿಮ್ ಸೀಟ್ ನಿಮ್ಮ ಸೇಫ್ ಆಗಿರುತ್ತೆ ಆತರ. ಅಂಡ್ ಸೀಟ್ ರಿಸರ್ವೇಷನ್ ಇಸ್ ನೋ ಆನ್ಲೈನ್. ನೋಡ್ರಿ, ಸೀಟ್ ರಿಸರ್ವೇಷನ್ ಕೂಡ ಏನಂತಂದ್ರೆ ರೆಸಿಗ್ನೇಷನ್ ಕೂಡ ಆನ್ಲೈನ್ ಮಾಡಿದ್ದಾರೆ. ಓಕೆ, ಎಷ್ಟು ಇಫ್ ರಿಸರ್ವೇಷನ್ ಇಸ್ ಅಲೌಡ್ ಅಂಡರ್ ದ ರೂಲ್ಸ್ ಯು ಕ್ಯಾನ್ ಡೂ ಇಟ್ ಡೈರೆಕ್ಟ್ಲಿ ಆನ್ MCC ಪೋರ್ಟಲ್ ವಿತ್ ಇನ್ ದ ಡೆಡ್ ಲೈನ್. ನೋ ನೀಡ್ ಟು ವಿಸಿಟ್ ದ ಕಾಲೇಜ್. ನೋಡಿ, ಕಾಲೇಜ್ ಹೋಗುವಂತ ಅವಶ್ಯಕತೆ ಇಲ್ಲ, ಡೆಡ್ ಲೈನ್ ಕೊಟ್ಟಿರ್ತಾರೆ. ನೋಡಿ, ಡೆಡ್ ಲೈನ್ ಯಾಕೆ ಮೆನ್ಷನ್ ಮಾಡಿದಾರೆ ಅಂದ್ರೆ, ಸೊ ಆ 4 ದಿನದಲ್ಲಿ 5 ದಿನದಲ್ಲಿ ದೂರ ಇರ್ತಿತ್ತು, ಅಲ್ಲಿ ಹೋಗ್ಬಿಟ್ಟು ಸೊ ರಿಸಿಗ್ನೇಷನ್ ಮಾಡೋದು ಬಹಳ ಕಷ್ಟ ಆಗ್ತಿತ್ತು. ಓಕೆ, ಯಾರೆಲ್ಲ MCC ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋರಿಗೆ ಅಂದ್ರೆ MCC ಅಪ್ಗ್ರೇಡೇಷನ್ ಹೋಗಿರಿ ಅಥವಾ ರಿಸಿಗ್ನೇಷನ್ ಈ ತರ ಬಹಳ ಸಮಸ್ಯೆ ಆಗ್ತಾ ಇರೋ ಕಾರಣ ಇವಾಗ ಎಲ್ಲಾನು ಕೂಡ ಆನ್ಲೈನ್ ಮಾಡ್ತಾ ಇದಾರೆ. ಓಕೆ, ಯಾಕೆ ಈ ವರ್ಷದಿಂದ ಮಾಡಿರೋದು. ಸೊ ಯಾಕೆ ಇದನ್ನೆಲ್ಲಾನು ಕೂಡ ನಮ್ಮ KA ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಾಕೊಂಡಿದ್ದಾರೆ ನೋಡಿ. ನಾ ಇಷ್ಟೊತ್ತು ಹೇಳಿದ್ದು ಕೂಡ ಅದನ್ನ ಒಂದು ನೋಡಿ ಫಾರ್ಮೆಟ್ ಕೂಡ ಅಂದ್ರೆ ಫಾರ್ಮೆಟ್ ಅಲ್ಲಿ ಕೂಡ ಕಾಣಿಸ್ತಾ ಇದೆ ನಿಮ್ಗೆ, ವಿತ್ ಎಲ್ಲಾನು ಕೂಡ ಸಿಗ್ನೇಚರ್ ಕೂಡ ಕಾಣಿಸ್ತಾ ಇದೆ. ಸೊ ಇದನ್ನ ಯಾಕೆ ನಮ್ಮ KA ತಮ್ಮ ಒಂದು ಟ್ವಿಟರ್ ಖಾತೆಯಲ್ಲಿ ಅಂದ್ರೆ ನೋಡಿ, ನಮ್ KA ಇರೋದು ಈಗ ಬ್ಯಾಲೆನ್ಸ್ ಮಾಡ್ಬೇಕಾಗಿರೋದು ಏನಂತಂದ್ರೆ, ಒಂದು KCET ಮಾಡಬೇಕು ಅಂಡ್ KCET ಜೊತೆಗೆ ನೀಟ್ ಮಾಡಬೇಕು. ಓಕೆ, ಅದು ಸ್ಟೇಟ್ ಅಲ್ಲಿ ಇದು. ಅಂಡ್ ಅದೇ ರೀತಿಯಾಗಿ MCC ಅವರು ಒಂದು ಶೆಡ್ಯೂಲ್ ಕೊಡ್ತಾರೆ, ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. MCC ಮತ್ತು ನೀಟ್ ಮತ್ತು KCET 3 ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಈಗ ನಮ್ಮ KA ಹತ್ರ ಕೈಯಲ್ಲಿದೆ. ಓಕೆ, ಸೊ ಹಂಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಕಾಲಕ್ಕೆ ಏನಪ್ಪಾ ಅಂದ್ರೆ ಒಂದಷ್ಟು ರೂಲ್ಸ್ ಗಳನ್ನ ಚೇಂಜಸ್ ಮಾಡೋದಾಯ್ತು ಅಥವಾ ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋದಾಯ್ತು. ಸ್ಟೂಡೆಂಟ್ ಮಾತ್ರ ನೀವು ಆಕ್ಟಿವ್ ಇರಲೇಬೇಕು ಸೆಕೆಂಡ್ ರೌಂಡ್. ಯಾಕಂದ್ರೆ ಏನೇನೆಲ್ಲ ಸಡನ್ ಆಗಿ ಬರ್ತದೆ, ಸಡನ್ ಆಗಿ ಇದಾಗ್ತಿರುತ್ತೆ, ಬಟ್ ಟೈಮ್ ಕೊಡ್ತಾರೆ. ಬಟ್ ಇಲ್ಲಿ ಹೇಳಿದ್ರ ಪ್ರಕಾರ ಕೌನ್ಸಿಲಿಂಗ್ ಬೇಗ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ MCC ನೀಟ್ದು. ಸೊ ಹಂಗಾಗಿ ಅರ್ಥ ಮಾಡ್ಕೊಳ್ಳಿ, ಇವತ್ತೇ ಬಿಟ್ರು ಅಥವಾ ನಾಳೆ ಬಿಟ್ರು ಸಹಿತ ಮಿನಿಮಮ್ ಅಂದ್ರೂ ಕೂಡ 4 to 5 days ನಮ್ಮ MCC ಅವ್ರಿಗೆ ರಿಜಿಸ್ಟ್ರೇಷನ್ ಆಗ್ಲಿಕ್ಕೆ ಕೊಡ್ತಾರೆ. ಯಾಕೆ ರಿಜಿಸ್ಟ್ರೇಷನ್ ಯಾರೆಲ್ಲ ಮಾಡ್ಬೇಕಂತಂದ್ರೆ, ನೀವು ಯಾರೆಲ್ಲ MCC ಅಂದ್ರೆ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇದ್ರು ಅವರೆಲ್ಲರೂ ಕೂಡ ನೀವೇನಪ್ಪ ಅಂದ್ರೆ ರಿಜಿಸ್ಟ್ರೇಷನ್ ಆಗಬೇಕು. ಅದಕ್ಕೆ ಸುಮ್ಮನೆ 2 ದಿನ 3 ದಿನ ಕೊಟ್ಟರೆ ನಡೆಯಲ್ಲ. ಯಾಕಂದ್ರೆ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ ಇರ್ತಾರ. ಸೊ ಬಹಳಷ್ಟು ಸ್ಟೂಡೆಂಟ್ ಈಗ ಫಾರ್ ಎಕ್ಸಾಂಪಲ್ ಎಲಿಜಿಬಲ್ ಕ್ಯಾಂಡಿಡೇಟ್ 11 ಲಕ್ಷ 12 ಲಕ್ಷ ಏನ್ ಇರ್ತಾರೋ ಅಥವಾ 10 ಲಕ್ಷ ಮೇಲ್ಗಡೆ ಏನ್ ಕಾಣಿಸಿದ್ರೆ ಎಲ್ಲ ಹುಡುಗರು ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕನ್ನಂಗಿತ್ತಂದ್ರೆ ನೀವು ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಆದ ತಕ್ಷಣ ಏನಪ್ಪಾ ಅಂದ್ರೆ ಮತ್ತೆ ಒಂದು ಶೆಡ್ಯೂಲ್ ನ ರಿಲೀಸ್ ಮಾಡ್ತಾರೆ. ಓಕೆ, ಆ ಶೆಡ್ಯೂಲ್ ಯಾವ ರೀತಿ ಇರುತ್ತಂದ್ರೆ, MCC ಅವ್ರದ್ದು ತಮ್ಗೆ ಒಂದು ಸಪರೇಟ್ ಶೆಡ್ಯೂಲ್. ಅಂದ್ರೆ ನಿಮ್ಮ ಎಲ್ಲಾ ಒಂದು ಉಳಿದ ಸ್ಟೇಟ್ ಎಲ್ಲ ಒಂದು ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೇಟ್ ಕೂಡ ಈ ಒಂದು ಟೈಮ್ ಒಳಗಡೆ ನೀವು ಅಂದ್ರೆ ಆಬ್ಸೆಂಟ್ರಿ ಮಾಡ್ರಿ, ಈ ಟೈಮ್ ಒಳಗೆ ರಿಸಲ್ಟ್ ಪಬ್ಲಿಷ್ ಮಾಡಿ ಅಂತ ಒಂದು ಶೆಡ್ಯೂಲ್ ನ ಎಲ್ಲ ಕೂಡ ಕೊಟ್ಟಿರ್ತಾರೆ. ಅದನ್ನ ನಮ್ಮ KA ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಮ್ಮ MCC ಈಗ ನಾವು ನಮ್ಮ ಕರ್ನಾಟಕದಲ್ಲಿ ಏನು ಆಪ್ಷನ್ ಎಂಟ್ರಿ ಅಂತ ಕರಿತೀವಿ, ಅವ್ರು ಚಾಯ್ಸ್ ಫಿಲ್ಲಿಂಗ್ ಅಂತ ಕರೀತಾರೆ. ಸೇಮ್ ಅದ
ಆಪ್ಷನ್ ಎಂಟ್ರಿನ ಚಾಯ್ಸ್ ಫಿಲ್ಲಿಂಗ್ ಅಂತ ಕರೀತಾರೆ. ಅವರು ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ನಮ್ಮ ಕಡೆಯಿಂದ ಏನಪ್ಪ ಅಂದ್ರೆ ಸೀಟ್ ಮೆಟ್ರಿಕ್ಸ್ ಎಲ್ಲ ಕೂಡ ಅನೌನ್ಸ್ಮೆಂಟ್ ಆಗಿರ್ತದ. ಸೊ MCC ಅವ್ರು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಒನ್ ಡೇ ವೇಟ್ ಮಾಡಿಬಿಟ್ಟು ನಮ್ ಕೇದಾರ್ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ MCC ದವ್ರು ಸೀಟ್ ಸಿಕ್ಕಾದ್ಮೇಲೆ ಅವ್ರಿಗೆ ಇಷ್ಟ ಇದ್ರೆ ಅಲ್ಲಿ ಹೋಗ್ತಾರೆ, ಇಲ್ಲ ಅಂತಂದ್ರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಯಾವ್ದಾದ್ರು ಅಂದ್ರೆ ಸ್ಟೇಟ್ ಅಲ್ಲಿ ಏನಾದ್ರು ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಇಲ್ಲಿ ಸಿಕ್ಕರೆ ಇಲ್ಲಿ ಹೋಗ್ತಾರೆ. ಸೊ ಅಂದ್ರೆ ಸ್ಟೂಡೆಂಟ್ ಗೆ ಕನ್ಫ್ಯೂಷನ್ ಆಗೋದು ಬೇಡ, ಎರಡರಲ್ಲಿ ಯಾವ್ದಾದ್ರು ಆಯ್ಕೆ ಮಾಡ್ಕೊಳ್ಬೇಕು ಸ್ಟೂಡೆಂಟ್. ಓಕೆ, ಅಂದ್ರೆ MCC ಇಲ್ಲಿ ಬಿಟ್ಟು KEದಲ್ಲಿ ಬರ್ಬೋದು, ಅಥವಾ KEದಲ್ಲಿ ಬಿಟ್ಟು MCC ಹೋಗುವಾಗ ಎರಡು ಕೂಡ ಕಂಬೈಂಡ್ ಆಗಿ ಎರಡು ಕೂಡ ಮಿಕ್ಸ್ ಆಗುವಾಗ ಏನಂತಂದ್ರೆ ಶೆಡ್ಯೂಲ್ ರಿಲೀಸ್ ಮಾಡಿರ್ತಾರೆ. ಸೊ ಅದು ಶಾರ್ಟ್ಲಿ ಬಿಡ್ತಾರೆ, ಅದು ಇನ್ನೂ ಕೂಡ ಲೇಟ್ ಆಗುತ್ತೆ. ಒಂದ್ ತಲೆ ಇಟ್ಕೋರಿ, ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ರು ಕೂಡ ಒಂದು 5 ಡೇಸ್ ಬೇಕಂತ ಹೇಳಿದೆ. 5 ಡೇಸ್ ವರೆಗೂ ಕೂಡ ಏನೋ ರಿಜಿಸ್ಟ್ರೇಷನ್ ಬೇಕು. ಅದಾದ ತಕ್ಷಣ ಒಂದು ಶೆಡ್ಯೂಲ್ ಬರ್ಲಿಕ್ಕೂ ಕೂಡ 2 ಡೇಸ್, ಅಂದ್ರೆ ಇವತ್ತೇ ಬಂದ್ರು ಹೇಳ್ತಾ ಇದ್ದೀನಿ ನಾನು, ಒಂದು ವಾರ ಆಗುತ್ತೆ. ಓಕೆ, ಅಂದ್ರೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಹೇಳ್ತಿದ್ದೆ ನಾನು ಒಂದು ಅಂದ್ರೆ ಆಗಸ್ಟ್. ನಿಮ್ದು ಆಗಸ್ಟ್ ಆಲ್ಮೋಸ್ಟ್ ಏನ ನಡೀತದೆ ಅಂತಂದ್ರೆ ಆಗಸ್ಟ್ ನಿಮ್ಗೆ ಸೆಕೆಂಡ್ ವೀಕ್ ಅಲ್ಲಿ ಅಥವಾ 15th ಆನ್ವರ್ಡ್ಸ್ ಈ ರೇಂಜ್ ಕೂಡ ಆಗ್ಬೋದು. ಅಂದ್ರೆ ಆಗಸ್ಟ್ 10th ಆನ್ವರ್ಡ್ಸ್ ಆದ್ರೂ ನಿಮ್ದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ಬೋದು. ಸೊ ಹಂಗಾಗಿ ನಿಮ್ಗೆ ಹೇಳ್ತಾ ಇದೀನಿ, ನಿಮ್ದು ಏನೇ ಒಂದು ಓಕೆ ಪ್ರಿಪರೇಷನ್ ಇರಲಿ. ಓಕೆ, ಈಗಾಗಲೇ MCC ಬರ್ತಕ್ಕಂಥ ಪಾರ್ಟಿಸಿಪೇಟ್ ಮಾಡೋರು, ಫಾರ್ ಎಕ್ಸಾಂಪಲ್ ಲೆಸ್ ದೆನ್ ಯಾರೆಲ್ಲ 50,000 or 40,000 ರ್ಯಾಂಕ್ ತಗೊಂಡಿದ್ರ, ನೀವು ಆಲ್ ಇಂಡಿಯಾದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಆಲ್ ಇಂಡಿಯಾ ರ್ಯಾಂಕ್ ತಗೊಂಡವರು ಮತ್ತೆ ನಮ್ಮ ಮೆಡಿಕಲ್ ಕಾಲೇಜ್ ಅಷ್ಟೇ ಸಾಕು ಅನ್ನಂಗಿದ್ರು ಕೂಡ ಈಗ ನಮ್ KEದವ್ರಿಗೆ ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಈಗಾಗಲೇ ರಿಜಿಸ್ಟ್ರೇಷನ್ ಫ್ರೆಶರ್ಗೆ ರಿಜಿಸ್ಟ್ರೇಷನ್ ಬಿಟ್ಟಿದ್ರು, ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೂ ಕೂಡ ಬಿಡ್ತಾರೆ. ಅದಾದ ತಕ್ಷಣ ನಿಮ್ಗೆ MCC ಶೆಡ್ಯೂಲ್ ಬಂದ್ಮೇಲೆ ನಮ್ಮ KEದವ್ರು ಕೂಡ ಶೆಡ್ಯೂಲ್ ಬಿಡ್ತಾರೆ. ಅದನ್ನ ನೋಡ್ಕೊಂಡು ನೀವು ನೆಕ್ಸ್ಟ್ ಎಲ್ಲಾನು ಕೂಡ ಆಪ್ಷನ್ ಎಂಟ್ರಿ ಕೂಡ ಬಿಡ್ತಾರೆ, ಅದ್ ಮಾಡ್ಕೋಬೇಕು. ಓಕೆ, ಈಗಾಗಲೇ KCT ನೀಟ್ ಎರಡು ಕೂಡ ಬರೆದು 750 ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿದ್ರ ಅಂತಂದ್ರೆ ನೀವು ಮತ್ತೆ ಪೇಮೆಂಟ್ ಮಾಡುವಂತ ಅವಶ್ಯಕತೆ ಇರಲ್ಲ. ಫ್ರೆಶ್ ಆಗಿ ಯಾರೆಲ್ಲ ಈ ರಿಜಿಸ್ಟ್ರೇಷನ್ ಆಗಿದ್ರೆ ಅವ್ರಿಗೆ ಮಾತ್ರ ರೂಲ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ನಿಮ್ಗೆ ಹೊಸದಾಗಿ ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ನೀವು 750 ರೂಪಾಯಿ ಕಟ್ಬಿಟ್ಟು ನೀವು ಏನ್ ಮಾಡ್ಬೇಕಾಗ್ತದೆ, ಪಾರ್ಟಿಸಿಪೇಟ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಬರಿಬೇಡ, ಎಲ್ಲಾನು ಕೂಡ ಅಪ್ಡೇಟ್ ಗಳು ತಿಳಿಸ್ತಾ ಹೋಗ್ತೀನಿ. ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ ಇಲ್ಲಿಂದ, ಸ್ವಲ್ಪ ಎರಡು ಕೂಡ ಕಂಬೈಂಡ್ ಆಗಿ ಮಾಡಿ ಟ್ರೈ ಮಾಡ್ರಿ. ಥ್ಯಾಂಕ್ ಯು.